ಇವತ್ತಿನ ಮಹಾ ತಪಸ್ವಿಗಳು ನಡೆದಾಡುವ ದೇವರೆಂದೇ ಅತ್ಯಂತ ಭಕ್ತಿಯ ಒಂದು ಪೂಜ್ಯರಾದಂತಹ ಶ್ರೀ ಸಿದ್ಧಲಿಂಗ ಮಹಾರಾಜರ ಒಂದು ಪವಿತ್ರ ಕ್ಷೇತ್ರವಾದಂಥ ಲಚ್ಚಾಣ ಗ್ರಾಮದಲ್ಲಿ ಲಕ್ಷ ಬಿಲ್ವಾರ್ಚನೆ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂತಹ ಪರಮ ಪೂಜ್ಯರು, ನಮ್ಮೆಲ್ಲರ ಆರಾಧ್ಯ ದೇವರಾದಂಥ ಷಡಕ್ಷರಿ ಶಿವಯೋಗಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಮುಗುಳ್ಕೋಟ ಜಡ್ಗಾಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ನಮ್ಮ ಹಳಂಗಳಿಯ ಪರಮ ಪೂಜ್ಯರಾದಂಥ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ಸಿದ್ಧಲಿಂಗೇಶ್ವರ ಆಶ್ರಮ ಹಳಂಗಳಿಯವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ನಮ್ಮ ಜುನಾ ಅಖಾಡದ ಪರಮ ಪೂಜ್ಯರಾದಂಥ ಶ್ರೀ ಮಹಾಂತ ದೇವಾನಂದಗಿರಿ ಮಹಾಸ್ವಾಮಿಗಳು ಶ್ರೀ ಅಮರನಾಥ ಮಹಾದೇವ ಮಠ ಕುಷ್ಟಗಿಯವರಲ್ಲಿ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಪರಮ ಪೂಜ್ಯ ಸ್ತೋತ್ರ ಬ್ರಹ್ಮಿ ಜಗದ್ಗುರು ಶ್ರೀ ಅಭಿನವ ಸಿದ್ಧಾರೂಢ ಮಹಾಸ್ವಾಮಿಗಳು ಶಾಂತಾಶ್ರಮ ಸುಬ್ಬಳ್ಳಿ ಸನ್ಮುಖಾರೂಢ ಮಠ ವಿಜಯಪುರ ಅವರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಈಗ ತಾನೇ ನಮ್ಮಿಂದ ನಿರ್ಗಮಿಸಿದಂಥ ಪೂಜ್ಯರಾದಂಥ ಶ್ರೀ ಅಭಿನವ ಮುರುಘೇಂದ್ರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ಶಿರ್ಸಾಡೂರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಅತ್ಯಂತ ಸುಂದರವಾಗಿ ಆಶೀರ್ವಚನವನ್ನು ನೀಡಿದಂಥ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಅಭಿನವ ಮೃತ್ಯುಂಜಯ ಮಹಾಸ್ವಾಮಿಗಳು ದೇವ ಮಂದಿರ ಮಹಾಮಠ ಮನಕ್ವಾಡರಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ವೇದಿಕೆ ಮೇಲಿರುವಂಥ ಎಲ್ಲ ಪರಮ ಪೂಜ್ಯರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ಇವತ್ತು ವಿಶೇಷವಾಗಿ ನಮ್ಮ ರೈತ ಹೋರಾಟಗಾರರಾದಂಥ ಶಶಿಕಾಂತ್ ಗುರೂಜಿಯವರು ಬಂದಿದ್ದಾರೆ. ಅವರಿಗೂ ನಾನು ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ, ದಯಾಸಾಗರ್ ಪಾಟೀಲ್ ರೇ, ಕಾಸುಗೌಡ ಬಿರಾದರ್ ಅವರೇ, ನಾನಾಗೌಡ ಪಾಟೀಲ್ ರೇ, ನಾಗರಳ್ಳಿ ಅವರೇ, ಸಂತೋಷ್ ಗೌಡ ಪಾಟೀಲ್ ರೇ, ನರಸಿಂಗ್ ಪ್ರಸಾದ್ ತಿವಾರಿ ಅವರೇ, ಹಾಗೂ ಲಚ್ಚಾಣ ಸುತ್ತಮುತ್ತಲಿನ ಗ್ರಾಮದಿಂದ ಇವತ್ತಿನ ಲಕ್ಷ ಬಿಲ್ವಾರ್ಚನೆ ಹಾಗೂ ಮುತ್ತೈದರಿಗೆ ಉಡಿ ತುಂಬುವ ಕಾರ್ಯಕ್ರಮದ ಜೊತೆಗೆ ಇಲ್ಲಿನ ಮಠದ ಭಕ್ತರ ಏನು ಒಂದು ಸಂದೇಶ ಯಾರಿಗೆ ಕೊಡಬೇಕಾಗಿದೆ ಅನ್ನುವಂಥ ಉದ್ದೇಶದಿಂದ ಬಂದಂಥ ಎಲ್ಲ ತಂದೆ ತಾಯಂದರಿಗೆ, ಹಿರಿಯರಿಗೆ, ಯುವಕರಿಗೆ ನನ್ನ ಶರಣಾರ್ಥಿಗಳು. ಈಗಾಗಲೇ ವಿಶೇಷವಾಗಿ ನಮ್ಮ ಮುಗುಳ್ಕೋಟದ ಪೂಜ್ಯರು ಬಹಳ ವಿಶೇಷವಾಗಿ ಆಸಕ್ತಿ ತಗೊಂಡು ಈ ಒಂದು ಕಾರ್ಯಕ್ರಮ ಮಾಡೋದ್ರ ಮೂಲಕ ಏನೋ ಜಿಡ್ಗಾ ಮಠ, ಮುಗುಳ್ಕೋಡು ಮಠ ಇರಲಿ, ಲಚ್ಚಾಣ ಮಠ ಇರಲಿ, ಇದು ಸಾವಿರಾರು ವರ್ಷಗಳ ಸಂಬಂಧ. ಹಿಂದಿನ ಪೂಜ್ಯ ಸಂಗನ ಬಸವ ಮಹಾಸ್ವಾಮಿಗಳು ಏನು ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು ಮತ್ತು ಸಿದ್ಧಲಿಂಗ ಮಹಾರಾಜರಿಗೆ ಬಹಳ ಅನ್ಯೋನ್ಯವಾದಂತಹ ಒಂದು ಅವರ ಒಂದು ಭಕ್ತಿ, ಸಿದ್ಧಲಿಂಗ ಮಹಾರಾಜರು ಬಂತನಾಳದ ಸ್ವಾಮಿಗಳು ಬಂದಾಗ ನಡ್ಕೊಂಡಂತ ಭಕ್ತಿ ನೋಡ್ಬಿಟ್ರೆ, ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳ ಮೇಲೆ ಆ ಸಿದ್ಧಲಿಂಗ ಮಹಾರಾಜರು ಎಷ್ಟು ದೊಡ್ಡ ಒಂದು ಭಕ್ತಿ ಇರ್ತಿರುವಂಥದ್ದನ್ನು ನಾವು ನೆನಪು ಮಾಡ್ಕೋಬೇಕು. ನಮ್ಮ ಜಿಲ್ಲೆಯಲ್ಲಿ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು ಹುಟ್ಟದೇ ಇದ್ದಿದ್ರೆ ಇವತ್ತು ಬಿಜಾಪುರ ಶಿಕ್ಷಣದ ಕ್ರಾಂತಿ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಅದಕ್ಕೆ ಕಾರಣ ಯಾರಪ್ಪ ಅಂದ್ರೆ ಬಂತನಾಳದ ಸಂಗನ ಬಸವ ಮಹಾಸ್ವಾಮಿಗಳು. ಅವ್ರ ಹಿಂದೆ ನಿಂತವ್ರು ಯಾರಪ್ಪ ಅಂದ್ರೆ ಮುಗುಳ್ಕೋಡು ಜಿಡ್ಗಾದ ಸಿದ್ಧಲಿಂಗ ಮಹಾರಾಜರು, ಯಲ್ಲಾಲಿಂಗ ಮಹಾರಾಜರು, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರರು. ಎಷ್ಟು ಭಕ್ತಿ ಇತ್ತು ಬಂತನಾಳ ಸ್ವಾಮಿಗಳ ಮೇಲೆ ಅಂದ್ರೆ ನಾನು ಸಾಕ್ಷಿ ಇದ್ದೀನಿ. ನಾನು ಸಂಗನ ಬಸವ ಮಹಾಸ್ವಾಮಿಗಳ ಜನ್ಮ ಶತಾಬ್ದಿಯನ್ನು ಮಾಡ್ಬೇಕಂದಾಗ ಮೊದಲ ಮುಂದೆ ಬಂದವರು ಶಿವಯೋಗಿ, ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು ಬಿಜಾಪುರದ ಮುಗುಳ್ಕೋಡು ಮಠಕ್ಕೆ ನಾನು ಕರೆಸಿ
ಎಟ್ಟು ಮುಂಜಾನೆ 6:30ಗೆ ನಾನು ಕರೆಸಿದ್ರು. ಭಾಳ ಒಳ್ಳೆ ಕೆಲಸ ಮಾಡಕತ್ತೀಯಪ್ಪ ಬಸನಗೌಡ. ಇವತ್ತು ಬಂತ್ನಾಳ ಸ್ವಾಮಿಗಳನ್ನ ಎಲ್ಲರೂ ನೆನಪಾರಿದ್ರು. ಈ ಜಿಲ್ಲೆಯ ಏನಾದ್ರು ಉದ್ಧಾರ ಆಗ್ಬೇಕಾಗಿದ್ರೆ ಬಂತ್ನಾಳ ಸ್ವಾಮಿಗಳು ದೊಡ್ಡ ಕೊಡುಗೆ ಇದೆ ಅಂತ ಹೇಳಿ 5 ಟ್ರಕ್ಕು ಅಕ್ಕಿ ಗೋಧಿ ಕೊಟ್ಟಂತ ಯಾವ್ದಾದ್ರು ಪೂಜ್ಯರಿದ್ರೆ ಅದು ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಅಷ್ಟೇ ಅಲ್ಲ, ಕಾರ್ಯಕ್ರಮವನ್ನ ಅತ್ಯಂತ ಆನಂದದಿಂದ ನೋಡಿ. ಅವತ್ತು ನಮ್ಮ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮಿಗಳಿದ್ರು, ಅನೇಕ ಮಠಾಧೀಶರು ಶಿವಪುತ್ರ ಸ್ವಾಮಿಗಳಿದ್ರು. ಎಷ್ಟು ಖುಷಿ ಪಟ್ಟರು ನಮ್ಮ ಶಿವಯೋಗಿ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಕಾರ್ಯಕ್ರಮ ಮುಗಿದ ಮ್ಯಾಗ ನಾನು ಮಠಕ್ಕೆ ಕರೆದು 1 ತೊಲಿ ಬಂಗಾರ ಹಾಕಿ ನನಗೆ ಆಶೀರ್ವಾದ ಮಾಡಿ ಸನ್ಮಾನ ಮಾಡಿದ್ರು. ಅದಕ್ಕೆ ಬಂಧುಗಳೇ, ಲಚ್ಚಾಣ, ಬಂತ್ನಾಳ, ಮುಗುಳ್ಕೋಡ, ಜಿಟ್ಗ ಇವ್ರು ಒಂದಕ್ಕೊಂದು ಬಿಟ್ಟು ಮಾಡೋದು ಬಹಳ ದೊಡ್ಡ ತಪ್ಪಾಗ್ತೈತೆ ನನಗನ್ನಿಸ್ತದ. ಈಗ ನೀವು ಒಂದು ಜವಾಬ್ದಾರಿ ತಗೊಂಡಿರಂದ್ಮೇಲೆ ಏನು ಪಂಚರು ಎಲ್ಲರೂ ಕೂಡಿ ಸಾಮೂಹಿಕವಾಗಿ ಒಂದು ನಿರ್ಣಯ ಮಾಡಿದ ಮೇಲೆ ಯಾವುದೇ ಒಂದು ಅಂತಿಮ ನಿರ್ಣಯ ಆಗಬೇಕು. ಈ ರೀತಿ ಆಗದೇ ಇದ್ರೆ ಸಮಸ್ಯೆಗಳ ಸೃಷ್ಟಿ ಆಗ್ತದೆ. ಅದಕ್ಕೆ ನಾ ಹೇಳ್ತಾ ಇದ್ದೀನಿ, ಏನು 5 ಗುರುಗಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ಒಬ್ಬ ರಾಜಕಾರಣಿ ಅದಾರೆ, 4 ಮಂದಿ ಗುರುಗಳು ಅದಾರೆ ನನಗೆ ತಿಳಿದಂಗೆ. ಅವ್ರು ಇನ್ನೊಮ್ಮೆ ಕೂತು ಚರ್ಚೆ ಮಾಡಲಿ. ಮುಗುಳ್ಕೋಡ ಮಠ ಯಾವಾಗಲೂ ಬಂತ್ನಾಳ ಸ್ವಾಮಿಗಳ ಹಿಂದೆ ನಿಂತದ್ದು. ಇವತ್ತು ಸಂಗನ ಮಹಾಸ್ವಾಮಿಗಳು ನಾ ಹೇಳ್ತಿಲ್ಲ, PhD ಶಿಕ್ಷಣ ಸಂಸ್ಥೆ ವಿಜಾಪುರದಾಗ ಏನೈತಲ್ಲ, ಅದು ಇಷ್ಟು ದೊಡ್ಡದಾಗ್ಲಕ್ಕ ಯಾರ ಕಾರಣಪ್ಪ ಅಂದ್ರೆ ಬಂತ್ನಾಳದ ಸಂಗನ ಮಹಾಸ್ವಾಮಿಗಳು, ಡಾಕ್ಟರ್ ಪಗು ಹಳಕಟ್ಟಿಯವರು, ಅದರ ಹಿಂದೆ ಎಲ್ಲ ರೀತಿಯಿಂದ ಆಶೀರ್ವಾದ ಮಾಡಿ ಇತ್ತವರು. ಇವತ್ತು ಮುಗುಳ್ಕೋಡಿ ಜಿಟ್ಗ ಮಠದ ಪೀಠ ಅನ್ನುವಂಥದ್ದನ್ನು ಯಾರು ನೆನಪಾರಬಾರ್ದು. ಈಗೆಲ್ಲ ಆಸ್ತಿ ದೊಡ್ಡದಾಗಿದೆ, ಎಲ್ಲ ಒಳ್ಳೇದಾಗಿದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಹೋಗಿದ್ದು. ಒಂದು ಯಾವುದೇ ಒಂದು ನಾವು ರಾಜಕಾರಣ ಮಾಡೋದು ಬೇಡ. ಇದ್ರೊಳಗೆ ನಾವೆಲ್ಲರೂ ಕೂಡಿ ಲಕ್ಷಾಣದ ಜನರ ಭಾವನೆ ಏನೈತೆ, ಮುಗುಳ್ಕೋಡ ಅಜ್ಜ ಅವ್ರು ಏನು ನೇತೃತ್ವ ತಗೊಂಡಾರೆ, ಅವರ ನೇತೃತ್ವದಲ್ಲಿ ಅಂತಿಮವಾದಂತ ನಿರ್ಣಯ ಆಗಬೇಕು. ಇದು ನನ್ನ ಅಭಿಪ್ರಾಯ. ನಾನು ದೊಡ್ಡ ಸಂಸ್ಥೆ ಸಿದ್ದೇಶ್ವರ ಸಂಸ್ಥೆ ಅಧ್ಯಕ್ಷನಿದ್ದೀನಿ, 30 ವರ್ಷದಿಂದ ಇದ್ದೀನಿ. 1.5 ಕೋಟಿ ರೂಪಾಯಿ ಇದ್ದಂತ ಸಿದ್ದೇಶ್ವರ ಸಂಸ್ಥೆ ಅವತ್ತು ಗೌರ್ಮೆಂಟ್ ವ್ಯಾಲ್ಯೂಯೇಷನ್ ನಾವು 2 ವರ್ಷ ಹಿಂದೆ ಇಡೀ ನಮ್ಮ ಸಿದ್ದೇಶ್ವರ ದೇವಸ್ಥಾನದ ಎಷ್ಟು ಆಸ್ತಿ ಅಂತ ಹೇಳಿ ವ್ಯಾಲ್ಯೂಯೇಷನ್ ಮಾಡ್ತೀವಿ. ಇವತ್ತು 465 ಕೋಟಿ ರೂಪಾಯಿ ಆಸ್ತಿ ನಾವು ಮಾಡೀವಿ. ನಾವೊಬ್ಬ ಸನ್ಯಾಸಿ ಅಲ್ಲ, ನಾವೊಬ್ಬ ರಾಜಕಾರಣಿ. ಸ್ವಾಮಿಗಳ ಜೋಳಿಗೆ ಅಂದ್ರೆ ರೊಕ್ಕ ತಿನ್ನುವಂತ ಕೆಟ್ಟ ಚಟ ಯಾರಿರ್ತದೆ ಅವ್ರ ಮನೆ ನಟ್ಟವಂಶ ಆಗ್ತದೆ. ಗುಡಿ ಅಂದ್ರೆ ರೊಕ್ಕ ತಿಂದವ ಅವನು ಕುಟುಂಬ ಉದ್ಧಾರ ಆಗೋದಿಲ್ಲ. ಇಟ್ಟು ನಾವು ತಿಳ್ಕೋಬೇಕು. ನಾ ಇಟ್ಟು ಎಲ್ಲರಿಗೂ ಬೈಕೋತಿ ನಾನು ಜಿಗಿದಾಡ್ತೀನಂದ್ರೆ ಕಾರಣ ಏನಂದ್ರ ಹಿಂದೆ ನಮ್ಮ ಸ್ವಾಮಿಗಳ ಗುರುಗಳ ಆಶೀರ್ವಾದ. ನಾ ಸಿದ್ದೇಶ್ವರ ದೇವಸ್ಥಾನದಾಗ ಯಾವ ರೀತಿ ನಡ್ಕೊಂಡಿನಿ, ಎಷ್ಟು ಪ್ರಾಮಾಣಿಕತೆಯಿಂದ ಇದ್ದೀನಿ. ನನಗೂ ಒಂದು ಅಪವಾದ ಬಂದಿತ್ತು ಗುರುಗಳ. ನಾನು ಬಂತ್ನಾಳ ಸ್ವಾಮಿಗಳ ಕಾರ್ಯಕ್ರಮ ಮಾಡಿದಾಗ ಕೆಲವೊಂದು ಮಂದಿ ಇರ್ತಾರಲ್ಲ, ಯಾವ ಊರಾಗ ಇರುವುದಿಲ್ಲ. ಬಿಜಾಪುರನಾಗ ಒಂದಿಟ್ಟು ಉಪಾಧ್ಯಾಪನ ನನ್ನ ಮಕ್ಕಳು ಇದ್ರು. ಸುಮಾರು 1,10,00,000 ರೂಪಾಯಿ ನಮ್ಮ ಬಂತ್ನಾಳ ಸ್ವಾಮಿಗಳ ಕಾರ್ಯಕ್ರಮ. ಅವಾಗ 1,10,00,000 ಅಂದ್ರೆ ಬಹಳ ದೊಡ್ಡ ಅಮೌಂಟ್. ಇವತ್ತು 1 ಕೋಟಿ ಅಂದ್ರೆ, ಅವಾಗಿನ 1 ಕೋಟಿ ಅಂದ್ರೆ ಇವತ್ತು 100 ಕೋಟಿ ಇದ್ದ. 1,10,00,000 ರೂಪಾಯಿ ಗೊಳೆ ಅದು. ಬಂತ್ನಾಳ ಸ್ವಾಮಿಗಳ ಕಾರ್ಯಕ್ರಮ ಮುಗಿಸಿದೀವಿ. ಅವ್ರ ಹೆಸರಲ್ಲೇ ಸುಮಾರು ಇವತ್ತು 50 ಕೋಟಿ ರೂಪಾಯಿ ಒಂದು ಸಾಲಿ ಕಟ್ಟಿದ್ದೀವಿ, ಸಂಗನ ಬಸವ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೇಳಿ. ಇವತ್ತು ಅದರಿಂದ ಇವತ್ತು ಬಂತ್ನಾಳ ಸ್ವಾಮಿಗಳ
ಒಂದು ಆಶೀರ್ವಾದದಿಂದ ಒಬ್ರು ಯಾರೋ ಹೇಳಿದ್ರು, ಏನು ಬರೆದ್ರು, ಬಂತನಾಳ ಸ್ವಾಮಿಗಳ ಜೋಳಿಗೆ ಯತ್ನಾಳ ಗೌಡ್ರ ಗ್ಯಾಂಗಿಗೆಲ್ಲ ಹೋಳಿಗೆ ಎತ್ತು ಬರೋದು. ನಾ ಹೇಳಿದೆ, ಆ 1,10,00,000 ಏನೋ ಜನರ ಲೆಕ್ಕ ಐತಿ. ಒಂದು ತಿಂಗಳು ನಾನು ಸಿದ್ದೇಶ್ವರ ದೇವಸ್ಥಾನದ ಆಫೀಸ್ನಲ್ಲಿ ಎಲ್ಲ ಲೆಕ್ಕಪತ್ರದ ಯಾರು ಸಂಶಯ ಇದೆ ನಮ್ಮ ಮೇಲೆ, ಯಾರ ಅವ್ಯವಹಾರ ಆಗೈತೆ ಅಂತ ಹೇಳ್ತೀರಿ, ಅವರು ಬಂದು ಲೆಕ್ಕ ನೋಡಬೇಕು. ಅವ್ರ ಲೆಕ್ಕ ಏನಾರೇ ನಾವು ಮೋಸ ಮಾಡಿದ್ರೆ, ಈ ಕಾರ್ಯಕ್ರಮದ ರೊಕ್ಕ ತಿಂದಿದ್ರೆ ನಮಗೆ ಆ ಸಿದ್ದರಾಮೇಶ್ವರ ನೋಡ್ಕೊಳ್ಳಿ ಅಂತ ಹೇಳಿ ಒಂದು ಪತ್ರಿಕಾ ಪ್ರಕಟಣೆ ಕೊಟ್ಟೆ. 1 ತಿಂಗಳಾದ್ರೂ ಸಹ ಯಾರೂ ಬಂದು ಲೆಕ್ಕ ನೋಡಲಿಲ್ಲ. ಇವತ್ತೇನಾರೇ ರಾಜಕಾರಣದಾಗ ಏರುಪೇರು ಇರ್ತವೆ, ಆದರೆ ಜನರ ಭಾವನೆಗೆ ಇವತ್ತು ಜನರ ಮನಸ್ಸದೆ. ಮೂಗೌಡ ಮುತ್ಯಾರ ಒಂದು ಜವಾಬ್ದಾರಿ ಎಂದು ಕೊಟ್ಟಿರಿ. ಹಳ್ಳಿಗಳಿಗೆ ಪೂಜ್ಯರದಾರೆ, 5 ಮಂದಿ ಕೂಡ್ರಿ, ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ, ಯಾರಿಗೂ ಸಂಶಯ ಬಾರದ ರೀತಿಯಲ್ಲಿ ಇವತ್ತು ಈ ಸಮಸ್ಯೆ ಬಗೆಹರಿಸಿ ನಾವೆಲ್ಲ ಒಂದಾಗಿ ಮಠ ಬೆಳಿಬೇಕು. ಲಚ್ಚಾಣದ ಮಠ ಅಂದರೆ ಇವತ್ತು ಲಚ್ಚಾಣ ಅಂದರೆ ಕರ್ನಾಟಕದ ಮೂಲಿಗೆ ಗೊತ್ತೈತಿ. ಯಾಕೆ ಗೊತ್ತೈತನೋ, ಬಂತನಾಳ ಸ್ವಾಮಿಗಳು ಕಟ್ಟಿದಂಥ TCH. ನಾ ಹೋಗಿದ್ದೆ ಒಮ್ಮೆ ಸುತ್ತೂರು ಮಠದ ಕಾರ್ಯಕ್ರಮಕ್ಕೆ, ನಾ ಕೇಂದ್ರ ಮಂತ್ರಿ ಇದ್ದಾಗ. ಅಲ್ಲಿ ಒಂದು 7-8 ಮಂದಿ ಮಾಸ್ತರ್ಗಳು ಬಂದರು ನನ್ನ ಬಳಿ ಭೇಟಿಗೆ. ಅವ್ರು ಕೇಳಿದೆ, ನಾವೆಲ್ಲ ಇಂಡಿ ತಾಲೂಕದವ್ರಿ, ಬಿಜಾಪುರ ಜಿಲ್ಲಾದವ್ರು ಅಂತ ಹೇಳಿದ್ರು. ಅಲ್ರಿ, ಇಲ್ಲಿ ಪ್ರೈಮರಿ ಸ್ಕೂಲ್ ಟೀಚರ್ ಅದೀವತ್ತು ಹೇಳಿ. ನಾ ಗಾಬರಿ ಆದ, ಎಲ್ಲಿ ಲಚ್ಚಾಣ, ಎಲ್ಲಿ ಯಾವುದದು ಟಿ ನರಸೀಪುರ ಅಂತ ಹೇಳಿ ಒಂದು, ಅಲ್ಲಿ 2-3 ನದಿಗಳು ಕೂಡುವಂಥ ಈ ಒಂದು ಪವಿತ್ರ ಕ್ಷೇತ್ರ. ಅಲ್ಲಿ ನಮ್ಮವ್ರು ಸಿಕ್ಕರು. ಏನು ರಾಯಚೂರು, ಕಲಬುರಗಿ, ಯಾದಗಿರಿ, ಬೀದರ್ ಅಲ್ಲಿ ಹೋದ್ರು ಸಹ ಕನ್ನಡ ಶಾಲೆಯಲ್ಲಿ ಮಾಸ್ತರ್ಗಳು ಯಾರಿದ್ರಪ್ಪ ಅಂದ್ರೆ ಅವ್ರು ಬಿಜಾಪುರ ಜಿಲ್ಲಾದವ್ರು ಇದ್ರು. ಅದು ಲಚ್ಚಾಣದಲ್ಲಿ ಕಲ್ತಂತ ಅವರೇ ಮಾಸ್ತರ್ ಇದ್ರು. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಅವತ್ತು ಬಂತನಾಳ ಸ್ವಾಮಿಗಳು ಅಷ್ಟು ಶಿಕ್ಷಣದ ಇದು ಕೊಟ್ಟಿರ್ಲಿಕ್ಕಂತ ನಮ್ಮ 8 ಮಂದಿ ಟೀಚರ್ಗಳು ಇಟ್ಟು ಶಿಕ್ಷಣದಲ್ಲಿ ಒಂದು ಕ್ರಾಂತಿ ಆಗ್ತಿರ್ಲಿಲ್ಲ. ಅದಕ್ಕೆ ಬಂತನಾಳ ಸ್ವಾಮಿಗಳ ಏನು ಜನ್ಮ ಶತಾಬ್ದಿ ಮಾಡಿದ ಮೇಲೆ 2 ಸ್ಕೂಲ್ ಮಾಡಿ ನಾನು ಬಿಜಾಪುರದಾಗ. ಒಂದು ಸಂಗನ ಬಸವ ಅಂತಾರಾಷ್ಟ್ರೀಯ ವಸತಿ ಶಾಲೆ, 2,000 ಹುಡುಗರು ಅದಾವು. 50 ಕೋಟಿ ರೂಪಾಯಿ ಖರ್ಚು ಮಾಡಿ 40 ಎಕರೆದಲ್ಲಿ ಒಂದು ಬಂತನಾಳ ಸ್ವಾಮಿಗಳ ಮೂರ್ತಿ ಇರಲಿಲ್ಲ BLD ಒಳಗೆ. ಅವಾಗ ನಾನು MB ಪಾಲ್ರಿ ಹೇಳಿದೆ, ನೋಡ್ರಿ ಇವತ್ತು ಬಿಜಾಪುರ ಏನಾರು ಉದ್ಧಾರ ಆಗಿತ್ತು ಒಂದು ಬಂತನಾಳ ಸ್ವಾಮಿಗಳಿಂದ, ಒಂದು ಪಗು ಅಳಕಟ್ಟಿಯವರಿಂದ. ಅವೆರಡೂ ಮೂರ್ತಿ ಕೂಡಿಸ್ಬೇಕಂದಾಗ MB ಪಾಲ್ರಿ ಹೇಳಿದ್ರು, ಇಲ್ಲ ಗೌಡ್ರೆ ನಾ ರೊಕ್ಕ ಕೊಡ್ತೀನಿ, ಅದಕ್ಕೆ ನೀವು ಎಲ್ಲಿ ಮಾಡಿಸ್ತೀರಿ ಅದು ಎಷ್ಟು ರೊಕ್ಕ ಬಂದ್ರು ಬರಲಿ ನಾ ಕೊಡ್ತೀನಿ ಅಂತ ಹೇಳಿದ್ರು. ನಾವು ಸಿದ್ದೇಶ್ವರ ಗುಡಿ ಕಮಿಟಿಯವರು ಹೋಗಿ ಜೈಪುರದಲ್ಲಿ ಬಂತನಾಳ ಸ್ವಾಮಿಗಳ ಏನೋ ಒಂದು ಮೂರ್ತಿ ಸುಮಾರು 5 ಲಕ್ಷ ರೂಪಾಯಿನೂ ಅವಾಗಿನ ಕಾಲಕ್ಕೆ ಮಕರಾಣ ಕಲ್ಲಿನಿಂದ ಮೂರ್ತಿ ಮಾಡಿಸ್ತೀವಿ. ನಮ್ಮ ಸಂಸ್ಥಾದಾಗ ಒಂದು ಇರ್ಲತ್ತೇಳಿ ನಾನು ನಮ್ಮ ಶಾಲೆಯಾಗ ಒಂದು ಅಂತೇಳಿ ಅಲ್ಲೇ ಒಂದು, ಅದು ಭಾಳ ಒಂದು 1-1.5 ಲಕ್ಷ ರೂಪಾಯಿ. ಆ 2 ಮೂರ್ತಿಗಳನ್ನು ಜೈಪುರಕ್ಕೆ ಕೊಟ್ಟು ಬಂದು ಇವತ್ತು BLD ಒಳಗೆ ಬಂತನಾಳ ಸ್ವಾಮಿಗಳ ಅಸ್ತಿತ್ವ ಐತಿ ಅನ್ನುವಂಥದ್ದನ್ನ ಸಂದೇಶವನ್ನ ಕೊಡ್ಲಿಕ್ಕೆ ಕಾರಣ ಯಾರಪ್ಪ ಅಂದ್ರೆ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು. ಯಾಕಂದ್ರೆ ಇದು ಕರೆಕ್ಟ್ ಮಾತಾಡೋದೇ ಇಲ್ಲ, ಎಲ್ಲರೂ ಬರೇ ಸಾಪ್ ಸೂಪ ಎಳೆದು ಅದನ್ನ ಕೆಡಿಸ್ಬೇಕತ್ತಾರೆ. ಇವತ್ತು ನೋಡ್ರಿ, ಯಾವುದೇ ಒಂದು ಪೀಠ ಯಾರು ಸಿಲೆಕ್ಷನ್ ಮಾಡ್ತಾರಲ್ಲ, ಆ 5 ಜನ ಬಿಟ್ಟು 5 ಜನರಿಗೆ ಸಂಪೂರ್ಣ ಅಧಿಕಾರ ಕೊಟ್ಟಾರೆ. ಇಡೀ ಎಲ್ಲ ಪೂರ್ತಿ ಅದು ಬಿಟ್ಟಿದನ್ನೆಲ್ಲ ಬಿಟ್ಟು ದಂಗಾಲೇಶ್ವರ ಸ್ವಾಮಿ ಒಬ್ಬನ ಯಾರೋ ತೊಗೊಂಡು ಬಂದು ಅವನ ಮಧ್ಯಸ್ಥಿತಿಗೊಳಗೆ ಇವತ್ತೇನು ಮಾಡ್ಯಾರಲ್ಲ. ನಾ ಹೇಳ್ತೀನಿ, ನಾನು ಓಪನ್ ಆಗಿ ಅವಾಗ ಹೇಳೀನಿ, ಪಾಪ 3,000 ಮಠದ ಸ್ವಾಮಿಗಳಿಗೆ ಏನು ಅದಾರಲ್ಲ ಜಗದ್ಗುರುಗಳು,
ಅವ್ರಿಗೆ ಇಟ್ಟು ತೊಂದರೆ ಕೊಟ್ಟರು, ಕಣ್ಣೀರು ಹಾಕಿದ್ರು. ಕಡೆಗೆ ಹುಬ್ಳಿ ಧಾರವಾಡದ ಎಲ್ಲರೂ ಭಕ್ತರು ಹೋಗಿ ಹಾನಗಲ್ಗೆ ಹೋಗಿ ಕಾಲು ಹಿಡಿದು ಮತ್ತೆ ಕರ್ಕೊಂಡು ಬಂದರು. ಆ ಮಠ ಹೊಡಿಬೇಕಂತ ಪ್ರಯತ್ನ ಮಾಡಿದ್ದ ಸ್ವಾಮಿ. ಮುಂದೆ ಸಿರಟ್ಟಿ ಫಕೀರೇಶ್ವರ ಮಹಾಸ್ವಾಮಿಗಳ ತೊಬ್ರು, ಅವ್ರಂತೂ ಪಾಪ ದೇವ್ರಿದ್ದಂಗೆ ಅದಾರ. ನಾನು ನೋಡೀನಿ. ಅವ್ರು ಏನೂ ಮಾತಾಡಿದ್ರೆ ಸುಮ್ಮನೆ ಹಿಂಗೆ ಕುಂಡಿರ್ತಾರ. ಅಲ್ಲಿ ಟೊಪ್ಪಿಗೆ ಹಾಕಿಬಿಟ್ಟ, ಏನು ಮಾಡೋದು ಗೊತ್ತಿಲ್ಲ. ಇದು ಟೊಪ್ಪಿಗೆ ಹಾಕೋ ಗಿರೇಕಿ ಐತಿ. ಅದಕ್ಕೆ ಇವರು ಸಿಲೆಕ್ಟ್ ಮಾಡಿದ್ದನ್ನ ನಾವು ಇಲೆಕ್ಟ್ ಮಾಡೋದಿಲ್ಲ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಿಲ್ಲ. ಅದಕ್ಕೆ ನಾ ಅವ್ರಿಗೂ ವಿನಂತಿ ಮಾಡ್ಕೋತೀನಿ, ಅವ್ರೇನು ಇಬ್ಬರು ಸ್ವಾಮಿಗಳಿಗೆ ಎಲ್ಲರೂ ಕೂಡ್ರಿ, ಮೂಳ್ಕೋಡು ಅಜ್ಜವ್ರನ್ನ ನೀವು ಮಧ್ಯಸ್ಥಿಕೆ ಮಾಡಿರಿ. ಅವರ ನೇತೃತ್ವದಲ್ಲಿ 5 ಮಂದಿ ಸಮಿತಿಯವರು ನೀವು ಯಾರನ್ನ ಎಸ್ತೀರಿ ಅದಕ್ಕೆ ನಾವೆಲ್ಲ ಕೈ ಮುಗಿದು ಪಾದ ಪೂಜೆ ಮಾಡಿ ಅವ್ರನ್ನ ಸ್ವಾಗತ ಮಾಡ್ಕೋತೀವಿ ಅಂತ ಹೇಳಿ ಎಲ್ಲರ ಪರವಾಗಿ. ಎಲ್ಲರದು ಕಬಲ್ ಐತಲ್ಲ, ಇದಕ್ಕ ಕಬಲ್ ಐತಲ್ಲ ಎಲ್ಲರದು. ಇಟ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.